ಕೇರಳದಲ್ಲಿ ಕೊರೋನಾ ಹೆಚ್ಚಳವಾಗಿರುವುದರಿಂದ ರಾಜ್ಯದಲ್ಲೂ ಕೂಡ ಅಲರ್ಟ್. ಕರ್ನಾಟಕದ ಗಡಿ ಪ್ರದೇಶಗಳಲ್ಲಿ ಹೈ ಅಲರ್ಟ್. ರಾಜ್ಯದ ಗಡಿ ಜಿಲ್ಲೆಗಳ ಚೆಕ್ ಪೋಸ್ಟ್ನಲ್ಲಿ ಬಿಗಿ ತಪಾಸಣೆ ನಡೀತಾ ಇದೆ. ಮಡಿಕೇರಿಯ ಕೇರಳ ಗಡಿಯಲ್ಲಿ ವಾಹನ ತಪಾಸಣೆ, ಗಡಿಯಲ್ಲಿ ರಾಜ್ಯಕ್ಕೆ ಎಂಟ್ರಿ ಕೊಡುವಂತಹ ವಾಹನಗಳ ಚೆಕಿಂಗ್ ನಡೆದಿದೆ. ಬಿಗಿ ತಪಾಸಣೆ ನಡೆಸ್ತಾ ಇದ್ದಾರೆ ಸಿಬ್ಬಂದಿ. ಕೊರೋನಾ ಬಹಳಷ್ಟು ಪ್ರಕರಣಗಳು ಹೆಚ್ಚಳವಾಗಿದೆ ಕೇರಳದಲ್ಲಿ. ಈ ಹಿನ್ನೆಲೆ ರಾಜ್ಯದಲ್ಲಿ ಅಲರ್ಟ್ ಆಗಿದ್ದು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಗಡಿ ಭಾಗದಲ್ಲಿ ಕೇರಳದಿಂದ ರಾಜ್ಯಕ್ಕೆ ಎಂಟ್ರಿ ಕೊಡುವಂತಹ ವಾಹನಗಳ ಚೆಕಿಂಗ್ ಆಗ್ತಾ ಇದೆ. ತಪಾಸಣೆ ನಡೆಸ್ತಾ ಇದ್ದಾರೆ. ಜನರದ್ದು ಬಿಗಿ ತಪಾಸಣೆಯನ್ನು ಸಿಬ್ಬಂದಿ ನಡೆಸ್ತಾ ಇದ್ದಾರೆ ಮಡಿಕೇರಿ ಕೇರಳ ಗಡಿಗೆ. ಸೊ ಈಗಾಗಲೇ ನಮ್ಮ ಪಕ್ಕದ ರಾಜ್ಯದ ಕೇರಳದಲ್ಲಿ ಕೋವಿಡ್ ರೂಪಾಂತರಿತ ತಳಿ JN1 ಈಗಾಗಲೇ ಮತ್ತೆ ರೌದ್ರಾವತಾರವನ್ನು ತಾಳ್ತಿರೋಂಥದ್ದು. ಈಗಾಗಲೇ 100 ಪ್ರಕರಣಗಳು ಕೇರಳದಲ್ಲಿ ಇದುವರೆಗೆ ಪತ್ತೆಯಾಗಿದೆ. ಈಗಾಗಲೇ 4 ಜನರ ಡೆತ್ ಕೂಡ ಆಗಿರೋಂಥದ್ದು. ಆ ಹಿನ್ನೆಲೆಯಲ್ಲಿ ಕೇರಳದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂತಹ ಕೊಡಗು ಏನಿದೆ, ಕೊಡಗು ಜಿಲ್ಲೆಯಲ್ಲಿ ಈಗಾಗಲೇ ಅಲರ್ಟ್ ಆಗಿರೋಂಥದ್ದು. ಕರ್ನಾಟಕ ಹಾಗೂ ಕೊಡಗಿನ ಗಡಿ ಚೆಕ್ ಪೋಸ್ಟ್ ಏನಿದೆ ಪೆರಂಬಾಡಿ, ಈ ಪೆರಂಬಾಡಿಯಲ್ಲಿ ಎಲ್ಲ ಪ್ರಯಾಣಿಕರನ್ನು ತಪಾಸಣೆಯನ್ನು ಮಾಡ್ತಿರೋವಂಥದ್ದು ಕೂಡ ಗೊತ್ತಾಗುತ್ತೆ. ಆರೋಗ್ಯ ಇಲಾಖೆ ಈಗಾಗಲೇ ಅಲರ್ಟ್ ಆಗಿರೋಂಥದ್ದು. ಸೊ ಇವಾಗ ನೋಡ್ಬೋದು, ಎಲ್ಲ ವಾಹನಗಳನ್ನು ನಿಲ್ಲಿಸಿ, ಅಂದರೆ ಕೇರಳದಿಂದ ಬರುವಂತಹ ಸಾಕಷ್ಟು ವಾಹನಗಳು ಬರ್ತಾ ಇದ್ದಾವೆ. ನಿತ್ಯ ಕಾರುಗಳು, ಬಸ್ಸು, ಆಗಲೇ ಬೇರೆ ಬೇರೆ ಗೂಡ್ಸ್ ಗಾಡಿಗಳು ಎಲ್ಲವೂ ಕೂಡ ಕೇರಳದಿಂದ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಗೆ ಬರ್ತಾ ಇರೋವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಚೆಕ್ ಪೋಸ್ಟ್ನಲ್ಲಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಎಲ್ಲರ ಆರೋಗ್ಯದ ತಪಾಸಣೆಯನ್ನು ಮಾಡ್ತಿರೋಂಥದ್ದು. ಅಂದರೆ ಟೆಂಪ್ರೇಚರ್ ಎಷ್ಟಿದೆ, ಅವ್ರಿಗೇನಾದ್ರೂ ಶೀತ ಅಥವಾ ಜ್ವರ, ನೆಗಡಿ, ಈ ರೀತಿಯ ಹೆಡ್ಡೈಕ್, ಈ ರೀತಿಯ ಯಾವುದಾದ್ರು ಲಕ್ಷಣಗಳಿದ್ದಾವನ್ನಂತಹ ಪರಿಶೀಲನೆಯನ್ನು ಕೂಡ ಮಾಡ್ತಿರೋ ಅಂಥದ್ದು ಕೂಡ ಗೊತ್ತಾಗುತ್ತೆ. ಅಂದರೆ ಏನು ಕೇರಳದಲ್ಲಿ ಈಗಾಗಲೇ 4 ಡೆತ್ ಆಯಿತು. ಆ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಕೂಡ ಈಗಾಗಲೇ ಸಂಪೂರ್ಣವಾಗಿ ಅಲರ್ಟ್ ಆಗಿರೋಂಥದ್ದು. ಅಂದರೆ ನಿತ್ಯ 100 ಜನರು ಕೊಡಗಿಗೆ ಬರೋದರಿಂದ ಮತ್ತು ಕೊಡಗಿನ ಮೂಲಕ ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ಸಂಚರಿಸೋದ್ರಿಂದ ಸಹಜವಾಗಿಯೇ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕರ್ನಾಟಕಕ್ಕೆ ಪ್ರಯಾಣಿಕರು ಬರ್ತಾರೆ. ಹೀಗಾಗಿ ಅಕಸ್ಮಾತ್ತಾಗಿ ಏನಾದ್ರೂ ಆ ಪ್ರಕರಣಗಳು ಕೊಡಗಿಗೆ ಅಥವಾ ರಾಜ್ಯದ ಬೇರೆ ಭಾಗಗಳಿಗೆ ಹರಡಿದೆ ಆದಲ್ಲಿ ನಿಭಾಯಿಸುವಂಥದ್ದು ಭಾಳ ಕಷ್ಟದ ಕೆಲಸ ಆಗುತ್ತೆ ಅನ್ನೋಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಆರೋಗ್ಯ ಇಲಾಖೆ ಸಾಕಷ್ಟು ಅಲರ್ಟ್ ಆಗಿರೋಂಥದ್ದು ಕೂಡ ನಮಗೆ ಕಾಣುತ್ತೆ. ನೋಡ್ಬೋದು, ನಾವು ಏನು ಈ ಬಸ್ಸಿನಲ್ಲಿ ಕೇರಳದಿಂದ ಬಂದಂತಹ ಬಸ್ ಏನಿದೆ ವಿರಾಜಪೇಟೆಗೆ, ಈ ಬಸ್ಸಿನಲ್ಲೂ ಕೂಡ ಈಗಾಗಲೇ ಆರೋಗ್ಯ ಇಲಾಖೆಯ ಸಿಬ್ಬಂದಿ ತಪಾಸಣೆಯನ್ನು ಮಾಡ್ತಿರೋಂಥದ್ದು. ಎಲ್ಲರ ಆರೋಗ್ಯದ ದೇಹದ ಟೆಂಪ್ರೇಚರ್ ಏನಿದೆ ಆ ಟೆಂಪ್ರೇಚರನ್ನು ಕೂಡ ಟೆಸ್ಟ್ ಮಾಡಿ ಇನ್ ಕೇಸ್ ಏನಾದರೂ ಜ್ವರದ ಪ್ರಕರಣಗಳೇನಾದರೂ ಇದ್ದಾವ ಅನ್ನೋಂತಹ ಪರಿಶೀಲನೆಯನ್ನು ಕೂಡ ಮಾಡ್ತಿರೋಂಥದ್ದು. ಒಂದು ವೇಳೆ ಏನಾದ್ರೂ ಆ ರೀತಿಯ ಪ್ರಕರಣಗಳು ಇದ್ದಿದ್ದೇ ಆಗಿದ್ದಲ್ಲಿ ಅವ್ರನ್ನ ತಕ್ಷಣವೇ ಇಲ್ಲಿನಿಂದ ನಮ್ಮ ಪಕ್ಕದಲ್ಲೇ ಇರುವಂತಹ ಏನು ವಿರಾಜಪೇಟೆ ಇದೆ, ವಿರಾಜಪೇಟೆಯ ಆಸ್ಪತ್ರೆಗೆ ಅವರೆಲ್ಲರನ್ನೂ ಕೂಡ ಕಳಿಸುವಂಥದ್ದು. ಆ ನಂತರ ಇನ್ ಕೇಸ್ ಏನಾದರೂ ಸಿವಿಯರ್ ಆಗಿದ್ದರೆ ಸೊ ಅವರನ್ನು ಮತ್ತೆ ಅಲ್ಲಿಂದ ಸ್ವಾಬನ್ನು ತೆಗೆದು ಕೋವಿಡ್ ಪ್ರಕರಣಗಳನ್ನು ಪರಿಶೀಲನೆ ಮಾಡಬೇಕಾಗಿದೆ. ಆ ಪರಿಶೀಲನೆಯನ್ನು ಕೂಡ ಮಾಡ್ತಿರೋವಂಥದ್ದು. ಸೊ ಒಟ್ಟಿನಲ್ಲಿ ಗಡಿ ಚೆಕ್ ಪೋಸ್ಟ್ಗಳೇನಿದ್ದಾವೆ, ಕೊಡಗು ಮತ್ತು ಕೇರಳದ ಚೆಕ್ ಪೋಸ್ಟ್ಗಳೇನಿದ್ದಾವೆ, ಈ ಚೆಕ್ ಪೋಸ್ಟ್ಗಳಲ್ಲಿ ಎಲ್ಲರ ಆರೋಗ್ಯವನ್ನು ತಪಾಸಣೆ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಕೋವಿಡ್ ಕೇರಳದಿಂದ ಕೊಡಗಿಗೆ ಅಥವಾ ಕರ್ನಾಟಕದ ಬೇರೆ ಭಾಗಗಳಿಗೆ ಹರಡಬಾರ್ದು ಅನ್ನೋಂತಹ ಹಿನ್ನೆಲೆಯಲ್ಲಿ ಈ ರೀತಿಯ ಕಟ್ಟುನಿಟ್ಟಿನ ತಪಾಸಣೆಯನ್ನು ಕೂಡ ಮಾಡ್ತಿರೋಂಥದ್ದು. ಆದರೂ ಕೂಡ ಈ ರೂಪಾಂತರಿ ಎಷ್ಟರ ಮಟ್ಟಿಗೆ ನಿಯಂತ್ರಣ ಆಗುತ್ತೆ ಅನ್ನೋಂಥದ್ದು ಈಗ ಪ್ರಶ್ನೆ ಇರೋವಂಥದ್ದು. ಕ್ಯಾಮ್ರಾಮ್ಯಾನ್ ಪ್ರದೀಪ್ ಜೊತೆ ರವಿ ಎಸ್ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.